ನಮಸ್ತೆ ಫ್ರೆಂಡ್ಸ್, ಈ ದಿನದ ವಿಡಿಯೋದಲ್ಲಿ ನಾನು ಧನಿಯಾ ಪುಡಿಯನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಮಟನ್ ಸಾರು, ಚಿಕನ್ ಸಾರು ಮತ್ತು ಪಲಾವ್ಗೆ ಮತ್ತು ಮಸಾಲೆ ಐಟಮ್ ಮಾಡುವಂಥ ಸಾಂಬಾರಿಗೆ ಹಾಕ್ಕೊಳ್ಳುವಂತಹ ಒಂದು ಮಸಾಲೆ ಪುಡಿ ಆಗಿರುತ್ತೆ. ಇದನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ನಾನಿಲ್ಲಿ 2 kg ಧನಿಯಾ ತೊಗೊಂಡಿದ್ದೀನಿ. ಈ ಧನಿಯಾನ ಚೆನ್ನಾಗಿ ಒಣಗಿಸಿ ಅದು ಸ್ವಲ್ಪ ಬಾಯಿಗೆ ಹಾಕಿದ ತಕ್ಷಣ ಒಣಗಿರೋ ಅಂಥದ್ದು ಗೊತ್ತಾಗಬೇಕು, ಆ ಥರ ಒಣಗಬೇಕು. ನಾನು 2 kg ಧನಿಯಾಕ್ಕೆ ಇಲ್ಲಿ ನಾನು 1/4 kg ಕಡಲೆಕಾಳನ್ನು ತೊಗೊಂಡಿದ್ದೀನಿ. ಇದನ್ನು ಹಾಕೋದ್ರಿಂದ ಸ್ವಲ್ಪ ಸಾಂಬಾರು ಗಟ್ಟಿ ಬರುತ್ತೆ, ಅದಕ್ಕೋಸ್ಕರ ಇದನ್ನು ತೊಗೊಂಡಿದ್ದೀನಿ. ಈ ಕಡಲೆಕಾಳನ್ನು ಕೂಡ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿದ್ದೀನಿ. ಒಣಗಿಸಾದ್ಮೇಲೆ ಇಟ್ಕೊಂಡಿದ್ದೀನಿ. ನಂತರ ಇದಕ್ಕೆ 2 ಅರಿಶಿನ ಕೊಂಬನ್ನು ತೊಗೊಂಡಿದ್ದೀನಿ. ಈ ಅರಿಶಿನ ಕೊಂಬು ಕಲರ್ಗೋಸ್ಕರ, ಮತ್ತು ನಾವೇನು ಹಾಕೋ ಅವಶ್ಯಕತೆ ಇರೋದಿಲ್ಲ. ಇದಿಷ್ಟನ್ನು ಕೂಡ ನಾನು 3 ಕೂಡ ಒಲೆ ಮೇಲೆ ಹುರ್ಕೊಳ್ಬೇಕು. ಹುರ್ಕೊಂಡ್ಮೇಲೆ ನಾವು ಇದನ್ನು ಮಿಲ್ ಮಾಡಿಸ್ಕೊಳ್ಬೇಕು. ಹಾಗಾಗಿ ಈಗ ಒಲೆ ಮೇಲೆ ಹುರ್ಕೊಳ್ಳೋದಕ್ಕೆ ನಾನು ಇವು 3 ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಧನಿಯಾ, ಕಡಲೆಕಾಳು ಮತ್ತು ಅರಿಶಿನ ಕೊಂಬು, ಇದು 3 ಇದ್ರೇ ಸಾಕು, ಇನ್ನೇನು ಬೇಕಾಗಿಲ್ಲ. ಈಗ ನಾನು ಸ್ಟವ್ನ ಆನ್ ಮಾಡಿ ಅದ್ರ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು ಆ ಪಾತ್ರೆಯಲ್ಲಿ ಅರಿಶಿನ ಕೊಂಬನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಈ ಅರಿಶಿನ ಕೊಂಬನ್ನು ಬಿಸಿ ಮಾಡ್ಕೊಳ್ಳೋದ್ರಿಂದ ಅದು ಸ್ವಲ್ಪ ಅದರಲ್ಲಿರುವಂತಹ ಒಂದು ಹಸಿ ಸ್ಮೆಲ್ ಇದ್ದರೆ ಹೋಗುತ್ತೆ. ಆ ಕಾರಣಕ್ಕೋಸ್ಕರ ಅದನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಇದು ಬಿಸಿ ಮಾಡ್ಕೊಂಡಾದಮೇಲೆ ಕುಟ್ಟಿ ಪುಡಿ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ. ಆಮೇಲೆ ಇದ್ರ ಜೊತೆಗೆ ನಾನು ಇವಾಗ ಕಡಲೆಕಾಳನ್ನು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಕಡಲೆಕಾಳನ್ನ ಚೆನ್ನಾಗಿ ಅದು ಬಾಯಿ ಬಿಡೋವರೆಗೂ ಹುರಿಬೇಕು. ಹಂಗೆ ಹುರಿದ್ರೆ ಸ್ವಲ್ಪ ಹಸಸ್ಕಾಗ್ಬಿಡುತ್ತೆ, ಪುಡಿ ಬೇಗ ಹಾಳಾಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಅದು ಸ್ವಲ್ಪ ಬಾಯಿ ಬಿಡುವಂತಹ ರೀತಿಯವರೆಗೂ ಕೂಡ ಒಂದು ಕಡಲೆಕಾಳನ್ನು ಚೆನ್ನಾಗಿ ನಾವು ಅದನ್ನು ಹುರ್ಕೊಳ್ಬೇಕು, ರೋಸ್ಟ್ ಥರ ಮಾಡ್ಕೊಳ್ಬೇಕು. ಅದು ಹುರಿದಾದ್ಮೇಲೆ ಪುಡಿನೂ ಕೂಡ ನೀವು ಎಷ್ಟು ದಿನ ಇಟ್ಟರೂ ಕೂಡ ಅದು ಕೆಡೋದಿಲ್ಲ. ಹಾಗಾಗಿ ಈ ಕಡಲೆಕಾಳನ್ನು ಚೆನ್ನಾಗಿ ನೀವು ಹುರ್ಕೊಂಡು ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ಬೇಕಾಗುತ್ತೆ. ಇದಾದಮೇಲೆ ನಾನು ಧನಿಯಾವನ್ನು ಹುರ್ಕೊಳ್ತಾ ಇದ್ದೀನಿ. ಧನಿಯಾನು ಕೂಡ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು. ಬಿಸಿಲಲ್ಲಿ ಆಲ್ರೆಡಿ ಒಣಗಿರುತ್ತೆ, ಸ್ವಲ್ಪ ಬಿಸಿ ಮಾಡ್ಕೋಬೇಕು, ತುಂಬ ಸೀಸಬಾರ್ದು. ಸೀಸಿದ್ರೆ ಸಾಂಬಾರು ಪುಡಿ ಕಪ್ಪು ಅಂದ್ಬಿಡುತ್ತೆ. ಹಾಗಾಗಿ ಇಷ್ಟು ಅದನ್ನು ಒಂದು ಸ್ವಲ್ಪ ಈ ರೀತಿಯಲ್ಲಿ ಬಿಸಿ ಮಾಡಿಕೊಂಡ್ರೆ ಸಾಕು. ಈ ರೀತಿ ಎಲ್ಲವನ್ನು ಕೂಡ ಬಿಸಿ ಮಾಡಿಕೊಂಡು ಎಲ್ಲವನ್ನು ಒಟ್ಟಿಗೆ ಸೇರಿಸ್ಕೊಳ್ಬೇಕು. ಧನಿಯಾ ಮತ್ತು ಕಡಲೆಕಾಳು, ಅದ್ರ ಜೊತೆಗೆ ಅರಿಶಿನ ಕೊಂಬು, ಇದು 3 ನೋಡಿ ಈಗೆಲ್ಲ ಹುರಿದಾಗಿದೆ. ಧನಿಯಾ ಎಲ್ಲ ಕೂಡ ಬಿಸಿಯಾಗಿರೋದಾಗಿದೆ. ಇದ್ರ ಜೊತೆಗೆ ನಾನು ಹುರಿದಿಟ್ಕೊಂಡಿರುವಂಥ ಹೆಸರು ಕಾಳನ್ನ ಸೇರಿಸ್ತಾ ಇದ್ದೀನಿ. ಈ ಹೆಸರು ಕಾಳನ್ನ ಮಿಕ್ಸ್ ಮಾಡ್ಕೊಳ್ತೀನಿ ಪೂರ್ತಿ ಎಲ್ಲ. ನಾನು ಆ ಧನಿಯಾದೊಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಎಲ್ಲವೂ ಕೂಡ ಎಲ್ಲ ಕಡೆಗೂ ಕೂಡ ಅದು ಸ್ಪ್ರೆಡ್ ಆಗುತ್ತೆ. ಇಲ್ಲಾಂದ್ರೆ ಒಂದೇ ಕಡೆ ಇರುತ್ತೆ, ಏನೂ ಆಗಲ್ಲ. ಆದರೂ ಕೂಡ ನಾವು ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ಧನಿಯಾಗೂ ಕೂಡ ಆ ಕಡಲೆಕಾಳು ಕೂಡ ಸ್ಪ್ರೆಡ್ ಆಗುತ್ತೆ. ಇದ್ರ ಜೊತೆಗೆ ನಾನು ಒಂದು ಸ್ವಲ್ಪ ಕಡಲೆ ಹಾಕ್ಕೊಳ್ತೀನಿ. ಯಾಕೋ ಕಡಲೆಕಾಳು ಸ್ವಲ್ಪ ಕಡಿಮೆ ಅನ್ನಿಸ್ತು. ಹಾಗಾಗಿ 1 ಹಿಡಿಯಷ್ಟು ಕಡಲೆಯನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಕಡಲೆನೂ ಕೂಡ ಹಾಕ್ಬೋದು, ಕಡಲೆಕಾಳನ್ನೂ ಕೂಡ ಹಾಕ್ಬೋದು. ನನ್ನ ಕಡಲೆಕಾಳು ಕಡಿಮೆ ಅನ್ನಿಸ್ತು, ಹಂಗಾಗಿ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಯಾವ ಥರ ಬೇಕು ನೋಡಿಕೊಂಡು ನೀವು ಕಡಲೆಕಾಳು ಅಥವಾ ಕಡಲೆನ ಸೇರಿಸ್ಕೊಳ್ಳಿ. ಇದಿಷ್ಟನ್ನು ಮಿಕ್ಸ್ ಮಾಡಾದಮೇಲೆ ಇದಕ್ಕೆ ನಾನು ಆಗಲೇ ಹುರಿದಿಟ್ಕೊಂಡಂತಹ ಅರಿಶಿನ ಇತ್ತಲ್ಲ, ಅರಿಶಿನದ ಕೊಂಬನ್ನು ಕುಟ್ಟಿ ಅದನ್ನು ಪುಡಿ ಮಾಡಿಕೊಂಡು ಈ ರೀತಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಸೇರಿಸ್ಕೊಳ್ಳೋದ್ರಿಂದ ಆ ಕಲ್ಲರು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಧನಿಯಾ ಪುಡಿದು ಸಾಂಬಾರು ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಅರಿಶಿನ ಕೊಂಬನ್ನು ಈ ಸಾಂಬಾರು ಪುಡಿ ಮಾಡಿಸೋದ್ರ ಜೊತೆಯಲ್ಲೇ ಸೇರಿಸ್ಕೊಳ್ತೀನಿ. ಇದಿಷ್ಟು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಅದು ತಣ್ಣಗಾಗೋದಕ್ಕೆ ಬಿಡಬೇಕು. ತುಂಬ ಬಿಸಿನೂ ಕೂಡ ನಾವು ಹೋಗಿ ಮಿಲ್ಲಲ್ಲಿ ಮಾಡಿಸ್ಬಾರ್ದು. ಹಾಗಾಗಿ ಸ್ವಲ್ಪ ಅದು ತಣ್ಣಗಾಗೋವರೆಗೂ ಬಿಟ್ಟು, ಆ ತಣ್ಣಗಾದಮೇಲೆ ಅದನ್ನು ತೊಗೊಂಡೋಗಿ ಮಿಲ್ ಮಾಡಿಸ್ಬೇಕಾಗುತ್ತೆ. ನಾನು ಇದನ್ನು ತೊಗೊಂಡೋಗಿ ಮಿಲ್ ಮಾಡಿಸ್ಕೊಂಡು ಬರ್ತೀನಿ. ಮಿಲ್ ಮಾಡಿಸ್ಕೊಂಡು ಬಂದಮೇಲೆ ನೋಡಿ ಯಾವ ರೀತಿ ಇದೆ ಸಾಂಬಾರು ಪುಡಿ ಅಂತ. ಕಲರು ನೋಡಿ ಎಷ್ಟು ಚೆನ್ನಾಗಿದೆ. ಈ ರೀತಿ ಸಾಂಬಾರು ಪುಡಿ ತುಂಬ ಚೆನ್ನಾಗಿ ಆಗಿದೆ. ಏನಿಲ್ಲ ಅಂದರೂ ನನಗೆ 2 kg ಒಂದು 6 ಮಂತ್ವರೆಗೂ ಕೂಡ ಈ ಧನಿಯಾ ಪುಡಿ ಆಗುತ್ತೆ. ಮಟನ್ ಸಾರು ಮತ್ತು ಚಿಕನ್ ಸಾರಿಗೆ ಇದು ಉಳಿದಂತಹ ಸಾಂಬಾರು.